ಡಿ ಲಿಂಗರಾಜು ಹಾಗೂ ನಾಗರಾಜು ದಂಪತಿಗಳು ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಕಂಗ್ರ್ಯಾಚುಲೇಷನ್. ಈಗ ನಮ್ಮ ಮುಂದಿನ ದಂಪತಿಗಳು ಶಿವಪ್ರಸಾದ್ ಹಾಗೂ ಬಾಬು ದಂಪತಿಗಳು. ಗಿರಿ, ಕಾಲ್ಗೆ ಲಿಂಕ್ ಮಾಡ್ತಾವ್ರೆ. ನಾವು ಹೆಜ್ಜೆನ ಸಿಂಕ್ ಮಾಡೋಣ, ಇಲ್ಲಾಂದ್ರೆ ನಾವು ಸಿಂಕ್ ಆಗ್ಬಿಡ್ತೀವಿ. ಸ್ವಿಮ್ಮಿಂಗ್ ಪೂಲ್ ಅಲ್ಲ? Shivu sir, come on, Shivu sir. ಶಿವಪ್ರಸಾದ್ ಹಾಗೂ ಬಾಬು ದಂಪತಿಗಳಿಗೆ ಕಂಗ್ರ್ಯಾಚುಲೇಷನ್. ಈಗ ನಮ್ಮ ಮುಂದಿನ ದಂಪತಿಗಳು ಭಾಸ್ಕರ್ ಹಾಗೂ ರಾಮಯ್ಯ ದಂಪತಿಗಳು. ರಾಮಯ್ಯ ಹಾಗೂ ಭಾಸ್ಕರ್ ದಂಪತಿಗಳಿಗೆ ಕಂಗ್ರ್ಯಾಚುಲೇಷನ್. ರಾಮಯ್ಯ ಅವರು ಬಿದ್ದರೂ ಕೂಡ ಗುರಿ ಮುಟ್ಟೋದ್ರಲ್ಲಿ ಆ ದಂಪತಿಗಳೇ ಫಸ್ಟ್. ಬಿದ್ದು ಗೆದ್ದ ರಾಮಯ್ಯನಿಗೆ, ಬಿದ್ದು ಗೆದ್ದ ರಾಮಯ್ಯನಿಗೆ, ಬಿದ್ದು ಗೆದ್ದ ರಾಮಯ್ಯನಿಗೆ. ಈಗ ನಮ್ಮ ಮುಂದಿನ ದಂಪತಿಗಳು ಅಂತೂ ನಮ್ಮ ರಾಜಾ ಕಂಪನಿ ಸೇಲ್ಸ್ ಟೀಮೇ ಸ್ಟ್ರಾಂಗ್ ಅಂತ ಪ್ರೂವ್ ಆಗಿ ಹೋಯ್ತು. ಮೊದಲನೇ ರೌಂಡ್ನಲ್ಲಿ ಕ್ವಾಲಿಫೈ ಆದವರೆಲ್ಲ ನಮ್ಮ ಸೇಲ್ಸ್ ಟೀಮೇ. ಈ ಕಾಂಪಿಟೇಷನ್ನಲ್ಲಿ ಡಿಸ್ಕ್ವಾಲಿಫೈ ಆಗಿದ್ದು ಡಿ ಲಿಂಗರಾಜು ದಂಪತಿಗಳು. ಈಗ ಮುಂದಿನ ರೌಂಡಿಗೆ ಹೋಗ್ತಾ ಇರೋರು ಭಾಸ್ಕರ್, ಬಾಬು, ರಾಮಯ್ಯ ಹಾಗೂ ನಾಗರಾಜ್ ಶಿವಪ್ರಸಾದ್ ದಂಪತಿಗಳು. ನಿಮ್ಮೆಲ್ರಿಗೂ ಕಂಗ್ರ್ಯಾಚುಲೇಷನ್. ಯಜಮಾನ್ರೆ ಎಂತಾಯ್ತಾ? ಮಾವ ಏನಾಯ್ತು ರೀ? ನೀವೇನಾರು ಹೇಳಿದ್ರಾ? ಅಯ್ಯೋ ನಾನೆಂತ ಮಾಡ್ಲಿಲ್ಲ ಮರತಿ. ನನ್ನ ಪಾಡಿ ಮೊಬೈಲ್ ಕಣ್ಕೊಂಡು ಕೂತ್ಕೊಂಡಿದ್ದೆ. ಅದರಲ್ಲೂ ಯಜಮಾನ್ರನ್ನ ಎದುರಾಯ್ಕೊಂಡು ಬದುಕುಕತ್ತ. ಬೇಕಾದ್ರೆ ಪ್ರಾಣಿನ್ ಕೇಳ. ಚಿಕ್ಕಪ್ಪ ಅವ್ರ ಪಾಡಿ ಇದ್ರು. ಏನಾಯ್ತು ಮಾವ, ಯಾಕೆ ಅಳ್ತಾ ಇದ್ದೀರಾ? ನನಗೆ ಊಟ ಬೇಡ. ತಾತ ಊಟಕ್ಕಿನ್ನ ಚಿಕ್ಕಮ್ಮ ಕರ್ದೇ ಇಲ್ಲ, ಆಗ್ಲೇ ಊಟ ಬೇಡ ಅಂತಿದ್ದೀರಾ? ಅದಕ್ಕೆ ಕರೆಯೋದಕ್ಕೆ ಮುಂಚೆ ನಾನು ಹೇಳ್ತಾ ಇರೋದು, ನನ್ಗೆ ಊಟ ಬೇಡ. ಏನ್ ಮಾವ, ನೆನ್ನೆ ಸ್ಕಂದ ಊಟ ಬೇಡ ಅಂತ ಅಳ್ತಿದ್ದ, ಈಗ ನೀವು ಒಂಥರ ಅಳ್ತಾ ಇದ್ದೀರಲ್ಲ. ನೀವೇನಾರು ಹೇಳಿ, ನನ್ ಊಟ ಬೇಡ ಅಂದ್ರೆ ಬೇಡ ಅಷ್ಟೇ. ಎಂತಕ್ಕೆ ಯಜಮಾನ್ರೆ, ಜೀರ್ಣ ಆಗ್ಲಿಲ್ಲ? ನಂಗೆ ಜೀರ್ಣ ಆಗಿದೆ, ಹಸಿವು ಆಗಿದೆ, ಆದ್ರೂ ನನಗೆ ಊಟ ಬೇಡ. ಮತ್ತಿನೇನು, ನಿಮ್ಗೂ ಸ್ಕಂದನ್ ತರ ರಿಮೋಟ್ ಕಾರ್ ಬೇಕಾ ತಾತ? ಏನು ಬೇಡ, ಒಟ್ನಲ್ಲಿ ನನಗೆ ಊಟ ಬೇಡ. ಮತ್ತೆಂತ ಬೇಕು ಯಜಮಾನ್ರೆ? ಕೇಸರಿ ಬಾತು. ಕೇಸರಿ ಬಾತ? ಕೇಸರಿ ಬಾತ್ ಮಾಡಿದ್ರೇನೆ ನಾನು ಊಟ ಮಾಡೋದು, ಇಲ್ಲ ನನ್ನ ಊಟ ಬೇಡವೇ ಬೇಡ. ಮಾವ
ನಿಮಗೆ ಸ್ವೀಟ್ ಮಾಡಿಕೊಟ್ರೆ ಅಕ್ಕ ನನ್ನ ಸುಮ್ಮನೆ ಬಿಡ್ತಾಳೆ ಅಂತ ಅನ್ಕೊಂಡಿದ್ದೀರಾ? ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಕೇಸರಿ ಬಾತ್ ಬೇಕು. ಇದೆಲ್ಲ ತಲೆ ವಿಷಯ ಆಯ್ತಲ್ಲ. ಗೌರಿ ಇದು ಮುಗುವಂಗೆ ಕಾಣ್ತಿಲ್ಲ, ನೀನು ಗಿರ್ಜಮ್ಮಂಗೆ ಫೋನ್ ಮಾಡಿ ಹೋಗಿ. ಸರಿ, ಈಗಲೇ ಮಾಡ್ತೀನಿ. ಏ ಗಿರಿ, ನಾನು ಹೇಳಿದ ಜೋಕು. ಓ ಜೋಕಾ? ನಂಗೆ ಗೊತ್ತೇ ಆಗ್ಲಿಲ್ಲ. ಗೌರಿ ಇಷ್ಟೊತ್ತಲ್ಲೇ? ಹಲೋ, ಲೌಡ್ ಸ್ಪೀಕರ್ ಹಾಕೋ. ಹಾ ಗೌರಿ. ಅಕ್ಕ, ಇಲ್ಲಿ ಮಾವ ಮಕ್ಳು ತರ ಅಳ್ತಾ ಇದ್ದಾರೆ. ಅಯ್ಯೋ, ಅಪ್ಪ ಅಳ್ತಾ ಇದ್ದಾರ? ಅಪ್ಪ ಅಪ್ಪ, ಯಾಕಪ್ಪ ನೊಂದ್ಕೋತ್ಯಾ? ನನಗೆ ಗೊತ್ತು, ನನ್ನ ಬಿಟ್ಟು ಒಂದೇ ಒಂದು ಕ್ಷಣ ನಿನ್ನ ಕೈಲಿ ಇರಕ್ಕಾಗಲ್ಲ ಅಂತ. ಡೋಂಟ್ ವರಿಯಪ್ಪ, ಟಾಸ್ಕ್ ಎಲ್ಲ ಮುಗಿಸ್ಕೊಂಡು ಕಪ್ಪು ಗೆದ್ಕೊಂಡು ಡೈರೆಕ್ಟಾಗಿ ನಿನ್ನ ಹತ್ರನೇ ಬರ್ತೀನಪ್ಪ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳಪ್ಪ ಅಲ್ಲಿವರೆಗೂ. ಬಾವಾ, ಮಾವ ಅಳ್ತಿರೋದು ನೀವಿಲ್ಲ ಅಂತ ಅಲ್ಲ, ಅವರಿಗೆ ಕೇಸರಿ ಬಾತ್ ಬೇಕಂತೆ. ಏ ದಡ್ಡ, ನನ್ ಕೇಸರಿ ಬಾತ್ ಬೇಕು ಕಣೋ. ಮಾವ, ನೀವು ಎಷ್ಟೇ ಹಠ ಮಾಡಿದ್ರು ಕೇಸರಿ ಬಾತ್ ಕೊಡಲ್ಲ. ಇದು ಹಠ ಅಲ್ಲಮ್ಮ, ನನಗೆ ಕೇಸರಿ ಬಾತ್ ಬೇಕು. ನನ್ನ ಮುದಿನ ಸೊಸೆ ಅಲ್ವಾ, ನೀನು ಹೇಳಮ್ಮ. ನೀನು ಹೇಳಿದ್ರೇ ಅವಳು ಕೇಸರಿ ಬಾತ್ ಮಾಡ್ಕೊಡೋದು. ಮುದ್ದಿನ ಸೊಸೆನೇ ಅಮ್ಮ, ಆದ್ರೆ ಶುಗರ್ ಯಾರಪ್ಪನ ಮನೆದಮ್ಮ? ಈಗಾಗಲೇ 300 ದಾಟಿದ್ಯಮ್ಮ, ಹಾಗಾಗಿ ಕೇಸರಿ ಬಾತ್ ಕಟ್ಟಮ್ಮ. ಏನೋ ಆಸೆ ಆಗಿತ್ತು, ಅದಕ್ಕೆ ಕೇಳದಪ್ಪ. ಬೇಡ ಬಿಡಪ್ಪ, ಬೇಡ ಬಿಡು. ಗೌರಿ, ಫೋನ್ ಕಟ್ಬಿಡಮ್ಮ. ಅಯ್ಯೋ ಗೌರಿ, ಮಾವ ಹೀಗೆಲ್ಲ ಕೇಳ್ಬಿಟ್ರೆ ನನ್ನ ಕರುಳು ಚುರುಕ್ ಅಂದ್ಬಿಡುತ್ತೆ. ಅವ್ರಿಗಿಲ್ಲ ಅಂತ ಹೇಳಕ್ ಮನ್ಸಾಗ್ತಿಲ್ಲ. ಒಂದು ಕೆಲಸ ಮಾಡು, 2 ಚಮಚ ಸಕ್ಕರೆ ಹಾಕಿ ಕೇಸರಿ ಬಾತ್ ಮಾಡಿಕೊಟ್ಬಿಡೆ. ಅಬ್ಬಾ, ಎಮೋಷನಲ್ ಡ್ರಾಮಾನೇ ವರ್ಕ್ ಆಗೋದು. ಥ್ಯಾಂಕ್ಸ್ ಅಮ್ಮ ಗಿರ್ಜಾ. ನೀನು ಹೇಳಿದ್ಮೇಲೆ ಗೌರಿ ಕೇಸರಿ ಬಾತ್ ಮಾಡ್ಕೊಡ್ದೆ ಹೇಳ್ತಾಳ. ಆಯ್ತಮ್ಮ, ನೀವು ರೆಸ್ಟ್ ಮಾಡಿ. ಓಕೆ ನೋಡಮ್ಮ, ನನ್ನ ಸೊಸೆ ಹೇಳ್ಬಿಟ್ಟಿದ್ದಾಳೆ, ನೀನು ಈಗಲೇ ಹೋಗ್ಬಿಟ್ಟು 3 ಸೌಟು ಅಲ್ಲ 3 ಚಮಚ ಸಕ್ಕರೆ ಹಾಕ್ಬಿಟ್ಟು ಕೇಸರಿ ಬಾತ್ ಮಾಡ್ಬಿಡು. ತಾತ 3 ಚಮಚ ಅಲ್ಲ, 2 ಚಮಚ. ಚಿಕ್ಕಮ್ಮ 2 ಸ್ಪೂನ್ ಶುಗರ್ ಮಾತ್ರ ಹಾಕಿ. ಒಟ್ನಲ್ಲಿ ಕೇಸರಿ ಬಾತ್. ಬಾತ್ ಬಾತ್ ಕೇಸರಿ ಬಾತ್, ಕ್ಯಾ ಬಾತ್ ರೇ ಬಾತ್ ಬಾತ್. ಹಾಯ್ ಎವ್ರಿಬಾಡಿ. ಸೊ ಇವತ್ತು ನಿಮ್ಮ ಕಂಪ್ಯಾಟಿಬಿಲಿಟಿನ ಟೆಸ್ಟ್ ಮಾಡೋ ಗೇಮ್ ಇದು. ಮನೇಲೆಲ್ಲ ಯೂಶಲಿ ನಮಗೆ ಕ್ವೆಶನ್ ಅಂಡ್ ಆನ್ಸರ್ಸ್ ನಡೀತಾನೆ ಇರುತ್ತೆ. ಸೊ ಈ ಗೇಮು ಕೂಡ ಹಾಗೆ. ಜಡ್ಜಸ್ ನಿಮಗೆ ಕ್ವೆಶನ್ ಕೇಳ್ತಾರೆ, ನೀವು ನಿಮ್ಮ ಕೈಯಲ್ಲಿರೋ ಸ್ಲೇಟಲ್ಲಿ ಆನ್ಸರ್ ಬರೀತೀರಾ. ಹಲೋ ಎವ್ರಿಬಡಿ, ಮೊದಲನೇ ಪ್ರಶ್ನೆ ನಿಮ್ಮ ಈಗ ನೀವು ನಿಮ್ಮ ಪೇರ್ಗಳಿಗೆ ತೋರಿಸಿ. ರೀ, ನನ್ನ ಫೇವ್ರೆಟ್ ಕಲರ್ ಪಿಂಕ್ ತಾನೆ. ನೋಡಿ, ಸ್ಲೇಟ್ ಕಲರ್ ಪಿಂಕೆ ತಗೊಂಡಿದ್ದೀನಿ. ಸಾರಿ ಕಡೆ, ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಬರೀತೀನಿ. ನಾನು ಹೆಂಗಿದ್ದೀನೋ ಅದೇ ಕಲರ್ ಬರ್ದಿದ್ದೀನಿ ತಾನೆ. ಈ ಕಲರೇ ನನ್ಗೆ ಇಷ್ಟ ತಾನೆ. ನಮ್ಮ ಅಪ್ಪಂಗೆ ಹೇಳ್ತೀನಿ. ಮುಂದಿನ ಪ್ರಶ್ನೆ, ನಿಮ್ಮ ಹಸ್ಬೆಂಡ್ಗೆ ಫೇವ್ರೆಟ್ ಪ್ಲೇಸ್ ಯಾವುದು?
ಸೊ ನಿಮ್ಮ ಆನ್ಸರ್ಸ್ನ ತೋರಿಸಿ. ಓಕೆ, ಸೊ ಈಗ ನಿಮ್ಮ ಪೇರಿಗೆ ತೋರಿಸಿ. ಆಹಾ ಗಿರಿ, ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೆ. ಲೇ, ನನಗೆ ಕಬ್ಬಿನ ಗದ್ದೆ ತಾನೇ ಇಷ್ಟ. ಅಲ್ಲೇ ತಾನೇ ನಾನು ನೀನು ಭೇಟಿಯಾಗಿದ್ದು. ನೀನು ನೋಡಿದ್ರೆ ಬಸರಾಳ ಅಂತ ಬರ್ದಿದ್ಯಲ್ಲ. ತಪ್ಪಾಯ್ತು ಒಡಿಯ, ಇನ್ನೊಂದ್ಕಿಂತ ಕರೆಕ್ಟಾಗಿ ಬರೀತೀನಿ. ಬರ್ದಿಲ್ಲ ಅಂದ್ರೆ ಮಕ ಕೆತ್ತಾಕ್ಬಿಡ್ತೀನಿ. ನಿಮ್ಮ ಮುಂದಿನ ಪ್ರಶ್ನೆ, ನಿಮ್ಮ ಗಂಡನ ಹೊರತಾಗಿ ಹೆಂಡತಿಗೆ, ಹೆಂಡತಿಯ ಹೊರತಾಗಿ ಗಂಡ. ಓಕೆ, ಸೊ ಈಗ ನಿಮ್ಮ ಆನ್ಸರ್ಸ್ನ ಜಡ್ಜಸ್ಗೆ ತೋರಿಸಿ. ಈಗ ನೀವು ನಿಮ್ಮ ಪೇರ್ಗಳಿಗೆ ತೋರಿಸಿ. ಅಯ್ಯ ಮೂದೇವಿ, ಗಂಡನ್ ಬಿಟ್ಟು ಬೇರೆ ಯಾರಿಷ್ಟ ಅಂತ ಬರೆಯಕ್ಕೆ ಹೇಳಿದ್ದು. ಮುಂದಿನ ಪ್ರಶ್ನೆ, ನಿಮ್ಮ ಮದುವೆಯಾದ ದಿನಾಂಕ, ತಿಂಗಳು ಯಾವುದು? ಓಕೆ, ಸೊ ನಿಮ್ಮ ಆನ್ಸರ್ಸ್ ತೋರಿಸಿ. ಓಕೆ, ಸೊ ಈಗ ನಿಮ್ಮ ಪೇರಿಗೆ ತೋರಿಸಿ. ರೀ, ಫೆಬ್ರವರಿ 30 ಎಲ್ರಿ ಇದೆ? ಮಾರ್ಚ್ 30 ತಾನೆ? ಸಾರಿ ಕಣೆ, ಗೊತ್ತಾಗದೆ 1 ತಿಂಗಳು ಹಿಂದೆ ಹೋಗ್ಬಿಟ್ಟೆ. ನಮ್ಮ ಅಪ್ಪಂಗೆ ಹೇಳ್ತೀನಿ. ಅಲ್ಲ ಒಡಿಯ, ನನ್ನ ಮದುವೆ ಆಗಿರೋ ದಿನನೂ ಗೆಪ್ತಿ ಇಲ್ವಾ ನಿಮ್ಗೆ? ಲೇ, ಗಂಡನೇ ಪ್ರಶ್ನೆ ಮಾಡೋಷ್ಟು ಬೆಳೆದ್ಬಿಟ್ಟೇನೆ ನೀನು. ಗ್ವಾ ಮಾಡೇ ಸಿಕ್ಬಿಡ್ತೀನಿ. ನಾನು ಯಾವ್ದು ಬರ್ದಿದ್ದೀನೋ ಅದೇ ಕರೆಕ್ಟು. ಅಲ್ರಿ ರಾಮಯ್ಯ, ತಪ್ಪಾಗಿ ಬರೆಯೋದಲ್ದೆ ಹೆಂಡತಿ ಮೇಲೆ ದಬ್ಬಾಳಿಕೆ ಬೇರೆ ಮಾಡ್ತೀರಾ? ಅದು ಏನಾಯ್ತು ಅಂದರೆ ಮೇಡಮ್, ಮಿಸ್ ಆಗಿ ಮೊದಲನೇ ಮದುವೆದು ಡೇಟ್ ಬರೆದ್ಬಿಟ್ಟಿದ್ದೀನಿ. ಅಳಿಸ್ಬಿಟ್ಟು ಬೇರೆ ಬರೆದ್ಬಿಡ್ತೀನಿ. ರಾಮಯ್ಯ ನೋಡಿದ್ರೆ ಹಂಗ ಅನ್ಸದೇ ಇಲ್ಲ. 2 ಮದ್ವೆನಾ? ಅಯ್ಯ ನನ್ನ ಮಗನೇ, ಒಡಿಯ 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 ಅಂತ ಇಷ್ಟು ವರ್ಷ ನಿನ್ ಜೊತೆ ಇದ್ದಿದ್ದಕ್ಕೆ ಇನ್ನೊಂದು ಮದ್ವೆ ಆಗಿದ್ಯಲ್ಲ. ನೀನಿರೋ ಉದ್ದಕ್ಕೆ ನಿನಗೆ 2 ಮದ್ವೆ ಬೇಕಲ್ಲ. ಮುಚ್ಚ ಬಾಯ್, ಕೈ ಕಟ್, ಬಾಯ್ ಮುಚ್ಚ. ಅಯ್ಯ ನನ್ನ ಮಗನೇ, ಹಿಂಗೆ ನನ್ನ ಕೈ ಕಟ್ಟಿ ಬಾಯಿ ಮುಚ್ಚಿ ಎಷ್ಟು ಜನ ಮದ್ವೆ ಆಗ್ಬೇಕು ಅಂತಿದ್ಯಾ? ನಿನ್ನ ನೀವ ಜೀವ ಸಹಿತ ಬಿಡಕ್ಕಿಲ್ಲ ಕಣ್ಣ. ಅಯ್ಯಪ್ಪ, ಅಲ್ಲೇ ಓದಿಬೇಡ ಕಡೆ. ನಿಲ್ಸಿ. ಏನಿದು ನಾನ್ಸೆನ್ಸ್? ಅಲ್ಲ, ಜೋಡಿ ನಂಬರ್ 1 ಸ್ಪರ್ಧೆ ಮಾಡಿದ್ದು ನೀವು ಗಂಡ ಹೆಂಡ್ತೀರು ಅನ್ಯೋನ್ಯವಾಗಿದ್ದೀರಾ, ಒಬ್ರೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳೋದಕ್ಕೆ. ಎಲ್ಲಿ ನೋಡಿದ್ರೆ ಕಿತ್ತಾಟ ಆಡ್ತಾ ಇದ್ದೀರಾ. ಇದು ಕಿತ್ತಾಟದ ಜೋಡಿ ನಂಬರ್ 1 ಆಗೋದಕ್ಕೆ ನಂಗೆ ಇಷ್ಟ ಇಲ್ಲ. ಆದ್ರಿಂದ ಈ ಆಟನ ಇಲ್ಲಿಗೆ ನಿಲ್ಲಿಸ್ತೀವಿ. ಇಲ್ಲಿವರೆಗೂ ಯಾರ್ಯಾರು ಚೆನ್ನಾಗಿ ಆಡಿದಾರೋ ಅವ್ರ ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಸೊ ಈ ಟಾಸ್ಕ್ ಇಲ್ಲಿಗೆ ಮುಗಿಯುತ್ತೆ. ಮುಂದಿನ ಟಾಸ್ಕ್ ಬಗ್ಗೆ ಅಪ್ಡೇಟ್ ಕೊಡ್ತೀವಿ, ನೀವಿನ್ ಹೊರಡ್ಬೋದು.
ಲೇ ನಾನೇನೋ ತಮಾಷೆಗೆ ಹೇಳಿದ್ರೆ ನೀನ್ ರಿಪ್ಸ್ ಹಾಕೋ ಲೆವೆಲ್ಗೆ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿಯಲ್ಲೇ. ಒಡಿಯ ದಿಟ್ಟವಾಗ್ಲೂ ನೀವ್ ಇನ್ನೊಂದ್ ಮದ್ವೆ ಆಗಿಲ್ವಾ? ತಪ್ಪಾಯ್ತು ಒಡಿಯ, ತಪ್ಪಿಸ್ಬಿಡಿ ಎದಡಿ. ತಪ್ಪಾಯ್ತು ಒಡಿಯ. ಇಲ್ಲಪ್ಪ, ಮುತ್ತಿಕ್ದಂಗಾಯ್ತು. ಸ್ವಾಮಿಗಳ ನಮ್ಮ ಶಿವಪ್ಪಣ್ಣ ಗಿರಿಜಾವೈನಿ ಗೆದ್ದು ಕಪ್ಪು ಸಮೇತ ಇಲ್ಲಿಗೆ ಬರ್ಬೇಕ್ರಿ. ಹಂಗ ಒಂದು ಪವರ್ಫುಲ್ ಮಂತ್ರ ಹಾಕ್ರಿ. ಮಂತ್ರ ಹಾಕಕ್ಕೆ ಅವ್ರೇನ್ ಮಾಟ ಮಾಡಕ್ ಬಂದಿದಾರೇನು? ದೇವಸ್ಥೋತ್ರ ಹೇಳಿದ್ರೆ ಅಷ್ಟೇ ಸಾಕು. ನಾನು RCB ಇದ್ದಾಗಲೂ ಅದನ್ನೇ ಮಾಡಿದ್ದು. ಆದ್ರೆ ಕಪ್ಪು ಗೆಲ್ಲದು ಬಿಡಿ, ಒಂದು ಕಪ್ಪು ತುಂಡು ಸಮೇತ ಸಿಗ್ಲಿಲ್ಲ. ಅದಕ್ಕೆ ಒಂದು ಒಳ್ಳೆ ಮಂತ್ರ ಹೇಳಿ ಅಂತ ಹೇಳಿದ್ದು. ಹೇ ಮಂಗಳೂರು ಮಂಜುನಾಥ, RCBಗೆ ಸುಮಾರು ಜನ ಬತ್ರು ಹೋತ್ರು. ಆದ್ರೆ ನಮ್ಮ ಗಿರಿಜಮ್ಮ ಮತ್ತು ಶಿವ ಅವ್ರ ದಾಂಪತ್ಯ ಜೀವನದಲ್ಲಿ ಇದುವರೆಗೂ ಯಾರೊಬ್ರು ಬಂದದ್ದು ಇಲ್ಲ, ಹೋದ್ದು ಇಲ್ಲ. ಜೊತೆಗೆ ಅವ್ರಿಗೆ ಎಷ್ಟೇ ಕಷ್ಟ ಬಂದ್ರು ಅವರು ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಹಾಗ ನೋಡಿದ್ರೆ ನನ್ನ ಮಗನ ದಡ್ಡನೆ. ಆದ್ರೆ ನನ್ನ ಸೊಸೆ ಗಿರಿಜಾ ಅವನ ಸಾಕಷ್ಟು ತಿದ್ದಿ 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 ಸಂಸಾರ ತೂಗಿಸ್ತಾ ಇದ್ದಾಳೆ. ಒಂಥರ ಕೋಚ್ ಇದ್ದಂಗೆ. मनोजवं मारुतपुण्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि. ಎಲ್ಲರೂ ಆರತಿ ತಗೊಳ್ಳಿ. ಎಲ್ರಿಗೂ ಒಳ್ಳೇದಾಗುತ್ತೆ. ನಿಮ್ಮ ಮಗ ಸೊಸೆ ಖಂಡಿತ ಗೆದ್ದು ಬರ್ತಾರೆ. ಅರ್ಚಕ್ರೆ, ಎಲ್ರಿಗೂ ಒಳ್ಳೇದಾಗ್ತಂದೇಳಿ ನೀವು ಪೂಜೆ ಮಾಡ್ತೀರಿ, ಹೌದು. ಆದ್ರೆ ನೀವಿಬ್ರು ಗಂಡ ಹೆಂಡತಿ ಒಳ್ಳೆ ರೀತಿಯಲ್ಲಿ ಇದ್ರ್ಯಾ? ಅಯ್ಯೋ, ನನ್ನ ಮದುವೆ ಆಗಿ 45 ವರ್ಷ ಆಯ್ತು. ಆಗ್ಲಿಂದ ಅವಳನ್ನ ನಾನು, ನನ್ನನ್ನು ಅವಳು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಯಾವಾಗಲೂ ಜಗಳ. ಅದಕ್ಕೆ ಮನೆ ಹಿಂದ್ಗಡೆ ಬಾವಿನ ಮುಚ್ಚಾಕ್ಸ್ಬಿಟ್ಟಿದ್ದೀನಿ. ಹಂಗಾರ ಸ್ವಾಮಿಗಳ ಪ್ರತಿ ಸಲ ಜಗಳ ಮಾಡಿದಾಗ್ಲೂ ಹೋಗಿ ಬಾವಿಗೆ ಬೀಳ್ತಿ ಅಂತ ಹೆದರ್ಸ್ತಿದ್ರೇನ್ರಿ ನಿಮ್ಮವರು? ಇಲ್ಲ, ಸಿಟ್ಟಾಗಿ ನನ್ನನ್ನು ಬಾವಿಗೆ ನೂಗ್ತೀನಿ ಅಂತಿದ್ಲು. ತಮಾಷೆ ಆಗಿದೆ. ಬರ್ತೀವಿ ಸ್ವಾಮಿ. ಬರ್ತೀವಿ. ಹಾ ಗಿರಿ ಹೊಡನಾ? ರೀ ಹೊಟ್ಟೆ ನೋವ್ರಿ ಆಗ್ತಾ ಇಲ್ಲ. ಹೊಟ್ಟೆ ನೋವಾ? ಹಾ ಗಿರಿ, ಹೊಟ್ಟೆಯಲ್ಲಿ ಗುಟ್ಟಿಟ್ಕೊಂಡ್ರೆ ಹೊಟ್ಟೆ ನೋವು ಬರುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ಲು. ಟೆಲ್ ಮೀ ದ ಗುಟ್ಟು, ಹೊಟ್ಟೆ ನೋವು ಮಾಯಾ. ಯಾವ ಗುಟ್ಟು ಇಲ್ಲ, ನಂಗೆ ಹೊಟ್ಟೆ ನೋಯ್ತದೆ ಅಷ್ಟೇ. ಯಾಕೆ ನೋಯ್ತಿದೆ? ನನಗೇನ್ರಿ ಗೊತ್ತು? ಹಾ, ಅಪರೂಪಕ್ಕೆ ಹೊರಗಡೆ ಫುಡ್ ತಿಂದಿಯಲ್ಲ, ಅದರಿಂದ ಫುಡ್ ಪಾಯ್ಸನ್ ಆಗಿ ಹೊಟ್ಟೆ ನೋವು ಬಂದಿರ್ಬೋದಾ? ಅಯ್ಯೋ, ನಂಗೆ ಏನು ಗೊತ್ತಾಗ್ತೀರಾ, ಏನು ನೆನಪಾಗ್ತೀರಾ? ನಂಗೆ ಹೊಟ್ಟೆ ನೋಯ್ತದೆ ಅಷ್ಟೇ. ಕೂಲ್. ಹೊಟ್ಟೆ ನೋವು. ಹಾಂ, ಹಲೋ ಕಿರಣ್ ಅವರೇ, ನಿಮ್ಮ ರಿಸಾರ್ಟಲ್ಲಿ ಯಾರಾದರೂ ಹೊಟ್ಟೆ ನೋವು ಚೆಕ್ ಮಾಡೋ ಡಾಕ್ಟರ್ ಇದ್ದಾರಾ? ನನ್ನ ಹೆಂಡತಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವ್ತಾ ಇದೆ, ಒಂಚೂರು ನೋಡ್ರಿ. ಯಾರು ಇಲ್ವಾ? ಅಟ್ಲೀಸ್ಟ್ ಹಾಸ್ಪಿಟ್ಲು? ಓ ಹೌದಾ? ಹಾಂ ಸರಿ ರೀ, ಥ್ಯಾಂಕ್ ಯು. ಹಾಂ ಗಿರಿ, ಇಲ್ಲೇ 4 ಕಿಲೋಮೀಟರ್ ಹೋದರೆ ಹಾಸ್ಪಿಟ್ಲ್ ಇದೆಯಂತೆ. ನಡಿ ಫಸ್ಟ್ ಹಾಸ್ಪಿಟ್ಲ್ಗೆ ಹೋಗೋಣ. ಅಮ್ಮ, ಗಿರಿ ಸ್ವಲ್ಪ ತಡ್ಕೋ. ನೋಡು, ಗೇಟ್ ಹತ್ರ ಆಟೋ ಸಿಗ್ಬೋದು. 4 ಕಿಲೋಮೀಟರ್ ಅಂತ ಹಾಸ್ಪಿಟ್ಲು. ಪ್ಲೀಸ್. ಅಯ್ಯೋ ದೇವ್ರೆ, ಏನಪ್ಪ ಮಾಡಲಿ ನಾನು? ನನ್ನ ಹೆಂಡತಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವ್ತಾ ಇದ್ದೀರಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಿರಣ್ ಅವರೇ, ನಿಮಗೆ ಫೋನ್ ಮಾಡಿದ್ನಲ್ಲ, ನೀವೇ ತಾನೇ ಹೇಳಿದ್ದು 4 ಕಿಲೋಮೀಟರ್ ಹಾಸ್ಪಿಟ್ಲ್ ಇದೆ ಅಂತ. ನೋಡಿ, ಒಂದ್ಸತಿ ಒಳಗಡೆ ಎಂಟರ್ ಆದ್ಮೇಲೆ ಯಾವುದೇ ಕಪಲ್ ಕೂಡ ಆಚೆ ಹೋಗೋ ಆಗಿಲ್ಲ. ನೀವು ಒಂದ್ ವೇಳೆ ರೂಲ್ಸ್ ಬ್ರೇಕ್ ಮಾಡಿ ಆಚೆ ಹೋದ್ರೆ ಗೇಮ್ ಇಂದಾನೆ ಡಿಸ್ಕ್ವಾಲಿಫೈ ಆಗ್ಬೇಕಾಗುತ್ತೆ. ಏನ್ ಮಾತಾಡ್ತಿದ್ದೀರಾ ನೀವು? ನನ್ನ ಹೆಂಡತಿ ಹೊಟ್ಟೆ ನೋವು ಅಂತ ನರಳ್ತಾ ಇದ್ದಾಳೆ, ನೀವು ನೋಡಿದ್ರೆ ರೂಲ್ಸು ಗಿಲ್ಸು ಅಂತೀರಾ? ನೋಡಿ, ನನಗೆ ಯಾವ ಗೇಮು ಮುಖ್ಯ ಅಲ್ಲ, ನನಗೆ ನನ್ನ ಹೆಂಡತಿ ಮುಖ್ಯ, ಅವಳು ಹುಷಾರಾಗೋದು ಮುಖ್ಯ. ನೀನ್ ನಡಿಗಿರಿ. ಸರ್, ಆಲ್ಮೋಸ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಇದ್ದೀರಾ. ಎಲ್ರು ನೀವೇ ಗೆಲ್ತೀರಾ ಅಂತ ಮಾತಾಡ್ಕೋತಿದ್ದಾರೆ. 15 ಲಕ್ಷ ಸರ್, ನೀವೇ ಗೆಲ್ತೀರಾ, ಕಳ್ಕೋಬೇಡಿ, ಯೋಚನೆ ಮಾಡಿ. ರೇ, ನೀವು 1 ಕೋಟಿ ಕೊಟ್ಟರು ನಾನು ಇರಲ್ಲ. 15 ಲಕ್ಷ ಅಂತೆ, 15 ಲಕ್ಷ. ನೀವು ನಡಿಗಿರಿ. ರೀ, ಇನ್ನೊಂದ್ಸಲ ಯೋಚನೆ ಮಾಡಿ. ಒಂದಿನ ನಾನು ಈ ಹೊಟ್ಟೆ ನೋವು ತಡ್ಕೋತೀನಿ. 15 ಲಕ್ಷ ತಲೆಗಿಲ್ಲ ಇದೆಯಾ ನಿನಗೆ? ತಡ್ಕೋತಾಳೆ. ನೀನ್ ತಡ್ಕೋತ್ಯಾ, ಆದ್ರೆ ನನ್ನ ಕೈ ತಡ್ಕೊಳಕ್ಕಾಗಲ್ಲ. ಅಲ್ಲ, ಸಣ್ಣದ ಕೈ ಕೊಯ್ಕೊಂಡ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ತಡ್ಕೋತಾಳೆ. ನಾನು ಸತ್ತ ಹೋಗ್ತೀನಿ ಅಷ್ಟೇ. ಬಿಡ್ತವನಿ, ಹಾಗೆಲ್ಲ ಅನ್ಬೇಡಿ ನೀವು, ನಿಮ್ಗೇನಾಗಲ್ಲ. ನೋಡಿದ್ರ ನನ್ನ ಹೆಂಡ್ತಿನ? ಇವಳಿಗಿಂತ ನನ್ಗೆ 15 ಲಕ್ಷ ಏನು ಹೆಚ್ಚಲ್ಲ. ನೋಡಿದ್ರ ಈ ಜೋಡಿನ? ಇವ್ರ ಮೇಲಿರೋ ನಂಬಿಕೆ ಬೇರೆ ಯಾವ ಜೋಡಿ ಬೇರು ನನಗಿಲ್ಲ. ಅಲ್ಲ,
15 ಲಕ್ಷ ರೂಪಾಯಿ ಏನು ಕಮ್ಮಿ ಅಮೌಂಟಾ? ಅಲ್ರಿ, ಕೋಟಿ ಕೊಟ್ಟರು ಹೆಂಡ್ತಿ ಬಿಡಲ್ಲ ಅಂತಾನಲ್ಲ, ಇವರು ನಿಜವಾಗ್ಲೂ ಜೋಡಿ ನಂಬರ್ 1. ಆಕೆ ನೋವು ತಡ್ಕೋತೀನಿ ಅಂದ್ರು ಇವನ್ ನೋವು ತಡ್ಕೊಳಲ್ಲ ಅನ್ನಲ್ಲ, ಇದೇ ಸಾಮರಸ್ಯ. ನೋವಲ್ಲೂ ಪಾಲಿರೋದೆ ನಿಜವಾದ ಜೋಡಿ ಲಕ್ಷಣ. ನೀವೇ ಇಟ್ಕೊಳ್ಳಿ. ಅಯ್ಯೋ ಗಿರಿ, ಏನಾಯ್ತು? ಅಯ್ಯೋ ಒಟ್ಟ ನಾವು ತಲೆಗೆ ಉಚ್ಚಿಡ್ಬಿಡ್ತಾನೆ. ಅಯ್ಯೋ ಸುಮ್ಮನೆ ಇರ್ರಿ. ಏನ್ರಿ ನಿಮ್ಗೆ ಸಾಟ್ಬಿಟ್ಟು ನೋವು ಒಟ್ಟಾಗಿ ಬಂದ್ರೆ ಹುಚ್ಚು ತಲೆಗೆ ಹಿಡಿಯುತ್ತಾ? ಹೆದರ್ಕೊಂಡ್ರಾ? ನಾನು ಆಕ್ಟ್ ಮಾಡ್ತಾ ಇದ್ದೆ. ಇದು ಹೆಣ್ಮಕ್ಳಿಗೆ ಅಂತ ಜಡ್ಜಸ್ ಕೊಟ್ಟಿರೋ ಸೀಕ್ರೆಟ್ ಟಾಸ್ಕ್.